Hello everyone, this is Dr. Aruna, consultant gynecologist at Shreyas Maternity Home. I am Shruti, working in OPD nurse in Shreyas Maternity Home. ಪ್ರೆಗ್ನೆಂಟ್ ಟೈಮಲ್ಲಿ ಏನೇನೋ ತಿನ್ಬೇಕು ಅಂತ ಅನಿಸ್ತಿರುತ್ತೆ, ಇದೆಲ್ಲ ನಿಜನಾ? ತಿಂದ್ರೆ ಏನು ಪ್ರಾಬ್ಲಮ್ ಇಲ್ವಾ? ನಾಟ್ ಆಲ್ ದ ವುಮೆನ್, ಎಲ್ಲ ವುಮೆನ್ಗೆ ಆ ಥರ ಏನು ಅನ್ಸೋದಿಲ್ಲ. ಬಟ್ ಸಮ್ ವುಮೆನ್ ಕ್ರೇವಿಂಗ್ಸ್ ಇರುತ್ತೆ, ಅದು ನ್ಯಾಚುರಲ್ ಹಾರ್ಮ್ಲೆಸ್ ಅಂಡ್ ಟೆಂಪರರಿನೇ ಇರುತ್ತೆ. ಅದು ಈ ಪ್ರೆಗ್ನೆನ್ಸಿ ಟೈಮಲ್ಲಿ ಇದು ಹಾರ್ಮೋನಲ್ ಚೇಂಜಸ್ ಇಂದ ಆ ಥರ ಕ್ರೇವಿಂಗ್ಸ್ ಆಗ್ತಾ ಇರುತ್ತೆ. ಈ ಕ್ರೇವಿಂಗ್ಸ್ ಮೈನ್ಲಿ ಫುಡ್ ಐಟಮ್ಸ್ ಕ್ರೇವಿಂಗ್ಸ್ ಲೈಕ್ ಸ್ವೀಟ್ಸ್, ಚಾಕ್ಲೇಟ್ಸ್, ಐಸ್ ಕ್ರೀಮ್, ಪಿಕಲ್ಸ್, ಚಿಕನ್ ಅಂತ ಕ್ರೇವಿಂಗ್ಸ್ ಎಲ್ಲ ಇರುತ್ತೆ. ಅದು ನಾರ್ಮಲ್. ಅದು ಯೂಶಲಿ ಫಸ್ಟ್ ಟ್ರೈಮೆಸ್ಟ್ರಲ್ಲಿ ಜಾಸ್ತಿ ಕ್ರೇವಿಂಗ್ಸ್ ಇರುತ್ತೆ, ಆಮೇಲೆ ಸೆಕೆಂಡ್ ಟ್ರೈಮೆಸ್ಟ್ರಿಗೆ ಇನ್ನು ಸ್ವಲ್ಪ ಜಾಸ್ತಿ ಆಗುತ್ತೆ. ಕೆಲವೊಂದ್ಸತಿ ನಾನ್ ಫುಡ್ ಐಟಮ್ಸ್ಗೆ ಕ್ರೇವಿಂಗ್ಸ್ ಇರುತ್ತೆ, ಅದು ನ್ಯೂಟ್ರಿಷನಲ್ ಡೆಫಿಷಿಯನ್ಸೀಸ್ ಇಂದ ಇರುತ್ತೆ. ನಾನ್ ಫುಡ್ ಐಟಮ್ಸ್ ಅಂದರೆ ಚಾಕ್ ಪೀಸ್, ಐಸ್, ಮತ್ತೆ ಮಡ್, ಡರ್ಟ್ ಅಂಥವೆಲ್ಲ ಕ್ರೇವಿಂಗ್ಸ್ ಇದ್ರೆ ಅದು ಮಾತ್ರ ನ್ಯೂಟ್ರಿಷನಲ್ ಡೆಫಿಷಿಯನ್ಸಿ ಲೈಕ್ ಐರನ್ ಡೆಫಿಷಿಯನ್ಸಿ, ಅನಿಮಿಯಾ ಇಂದ ಆ ಥರ ಕ್ರೇವಿಂಗ್ಸ್ ಇರುತ್ತೆ. ಇನ್ ಪ್ರೆಗ್ನೆನ್ಸಿ ಟೈಮಲ್ಲಿ ಕಾಫಿ ಟೀ ಅಂದ್ರೆ ಸಂಪೂರ್ಣವಾಗಿ ಅವಾಯ್ಡ್ ಮಾಡಬೇಕು ಅಂತಾರೆ, ಇದು ನಿಜನಾ? ಕಾಫಿ ಟೀಯಲ್ಲಿ ಯೂಶಲಿ ಕೆಫಿನ್ ಅಂತ ಒಂದು ಇಂಗ್ರೀಡಿಯೆಂಟ್ ಇರುತ್ತೆ. ಆ ಕೆಫಿನ್ ಅನ್ನೋದು ಮೋರ್ ದೆನ್ 200 milligrams ಕನ್ಸ್ಯೂಮ್ ಮಾಡಬಾರದು ಪರ್ ಡೇ. ಅಂದರೆ 1 cup ಆಫ್ ಕಾಫಿ ಪರ್ ಡೇ ಇಸ್ ಇನಫ್. ಅದಕ್ಕಿಂತ ಜಾಸ್ತಿ ಕುಡಿದ್ರೆ ಕೆಫಿನ್ ಜಾಸ್ತಿ ಆಗುತ್ತೆ. ಕೆಫಿನ್ ಜಾಸ್ತಿ ಆದರೆ ಕೆಲವೊಂದ್ಸತಿ ಗ್ರೋತ್ ರೆಸ್ಟ್ರಿಕ್ಷನ್ ಆಗೋ ಚಾನ್ಸಸ್ ಇರ್ತವೆ. ಅದಕ್ಕಾಗಿ ಆ್ಯಂಡ್ ಅದರ್ ಐಟಮ್ಸ್ ಲೈಕ್ ಸಾಫ್ಟ್ ಡ್ರಿಂಕ್ಸ್, ಎನರ್ಜಿ ಡ್ರಿಂಕ್ಸ್, ಡಾರ್ಕ್ ಚಾಕ್ಲೇಟ್ ಅದರಲ್ಲಿನೂ ಕೆಫಿನ್ ಇರುತ್ತೆ. ಸೊ ಅದನ್ನು ಲಿಮಿಟೆಡ್ ಆಗಿ ತಿಂದ್ರೆ ಬೆಟರ್. ಓಕೆ, ಬಟ್ ತಿನ್ಬೋದು ಅಲ್ಲ ಮ್ಯಾಮ್? ಕುಡಿಬೋದು ಅಲ್ವಾ? ಬಟ್ ಲಿಮಿಟೆಡ್. ಇನ್ ಪ್ರೆಗ್ನೆಂಟ್ ಟೈಮಲ್ಲಿ ಆಲ್ಕೋಹಾಲ್ ಹಿಂಗೆ ಅಂದ್ರೆ ಡೈಲಿ ತಗೊಳ್ಳೋರು ಇರ್ತಾರಲ್ಲ ಮ್ಯಾಮ್, ಸೊ ಅವ್ರು ತಗೊಂಡ್ರೆ ಏನು ಪ್ರಾಬ್ಲಮ್ ಆಗಲ್ವಾ ಅಂತ? ಆಲ್ಕೋಹಾಲ್ ಅಬ್ಸಲ್ಯೂಟ್ಲಿ ಕಾಂಟ್ರಾ ಇಂಡಿಕೇಟೆಡ್, ತಗೊಳ್ಳೇಬಾರದು ಅದು. ಯಾಕಂದ್ರೆ ಆಲ್ಕೋಹಾಲ್ ಇಂದ ಸ್ಟಿಲ್ ಬರ್ತ್ ಆಗೋ ಚಾನ್ಸಸ್ ಇರುತ್ತೆ. ಮೇನ್ ಬೇಬಿ ಬರ್ತ್ ಡಿಫೆಕ್ಟ್ಸ್ ಆಗುತ್ತೆ. ಅದು ಫಿಟಲ್ ಆಲ್ಕೋಹಾಲ್ ಸ್ಪೆಕ್ಟ್ರಮ್ ಡಿಸಾರ್ಡರ್ಸ್ ಅಂತ, ಲಿಪ್ ಡಿಫಾರ್ಮಿಟೀಸ್, ಬ್ರೈನ್ ಡಿಫಾರ್ಮಿಟೀಸ್, ಫೇಸ್ ಡಿಫಾರ್ಮಿಟೀಸ್ ಅಂತದೆಲ್ಲ ಆಗುತ್ತೆ.